ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇಗೆ ನಾವು ತಿಳ್ಕೊಳ್ಳೋದು ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಹಾಕವು ಯಾರ್ಯಾರಿಗೆ ಅಂದ್ರೆ SSC JD RRB ಗ್ರೂಪ್ ಡಿ SSC MTS. ಇನ್ನೂ ನೀವು ಯಾವುದೇ ಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಾಕತ್ರೂ ಕೂಡ ಇವು ಇಂಪಾರ್ಟೆಂಟ್ ಹಾಕವು, ಆದ್ದರಿಂದ ಗಮನವಿಟ್ಟು ನೋಡ್ರಿ. ಈಗ ನಾ ಮೊದಲನೇ ಪ್ರಶ್ನೆ ಬರ್ದೇನೆ, ಡೈರೆಕ್ಟಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಒಂದು ಬುಡಕಟ್ಟು ವೈದ್ಯರಿಗಾಗಿ ಭಾರತದ ಮೊದಲ ರಾಷ್ಟ್ರೀಯ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮ ಎಲ್ಲಿ ನಡೆಯಿತು? ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಹೈದರಾಬಾದಾಗ ನಡೀತು. ಈ ಬುಡಕಟ್ಟು ವೈದ್ಯರಿಗಾಗಿ ಒಂದು ಭಾರತದವರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದು ಎಲ್ಲಿಪ್ಪ ಅಂದ್ರೆ ಒಂದು ಹೈದರಾಬಾದ್ ಒಳಗೆ. ಆನಂತರ ಎರಡನೆಯ ಪ್ರಶ್ನೆ ಕಡೆ ಹೋಗೋಣ. ಎರಡನೆಯ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಐತಿ. ಇತ್ತೀಚೆಗೆ ಭಾರತವು ವಿಶ್ವದ ಅತಿ ದೊಡ್ಡ ಒಂದು 5G ಬಳಕೆದಾರರ ನೆಲೆಯನ್ನು ಹೊಂದಿರುವ ಎಷ್ಟನೆಯ ದೇಶವಾಗಿದೆ? ಅಂದ್ರೆ ವಿಶ್ವದಾಗ 5G ಬಳಕೆದಾರರೊಳಗೆ ಎಷ್ಟನೇ ದೇಶ ಐತಿ, ಹೆಚ್ಚು ಎಲ್ಲದಾರು ಕಡಿಮೆ ಎಷ್ಟನೇದ್ರೊಳಗೆ ನಮ್ಮ ಭಾರತ ಐತಿ. ಇದರ ಅರ್ಥ ಅದು ಎಷ್ಟನೇದಪ್ಪ ಅಂದ್ರೆ ಎರಡನೆಯ ಸ್ಥಾನದೊಳಗೆ ನಮ್ಮ ಭಾರತ ಐತಿ. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ ಒಂದು ಸ್ಪಿಟುಗಸ್ಟರ್ ಉತ್ಸವ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಯಿತು ಅಂತೈತಿ. ಒಂದು ಸ್ಪಿಟುಗಸ್ಟರ್ ಅಂತೈತಲ್ಲ, ಇದು ಲಡಾಖ್ ಒಳಗೆ ಒಂದು ಪ್ರಾರಂಭವಾದಂತ ಹೇಳ್ಬೋದು. ಆನಂತರ ಮುಂದಿನ ಪ್ರಶ್ನೆ ಒಂದು ಇತ್ತೀಚೆಗೆ ಅಧಿಕೃತವಾಗಿ GI ಟ್ಯಾಗ್ ಪಡೆದ ಒಂದು ಪಂಡೂರು ಖಾದಿ ಯಾವ ರಾಜ್ಯಕ್ಕೆ ಸೇರಿದೆ? ಈ ಪಂಡೂರು ಖಾದಿ ಅನ್ನೋದು ಯಾವ ರಾಜ್ಯಕ್ಕೆ ಸೇರಿದೆ ಅಂತೈತಿ, ಅದು ಆಂಧ್ರ ಪ್ರದೇಶ. ಈ ಪಂಡೂರು ಖಾದಿ GI ಟ್ಯಾಗ್ ಮ್ಯಾಗ ಇಂಪಾರ್ಟೆಂಟ್ ಆಕವು. GI ಟ್ಯಾಗದ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಕವು ಒಂದು ಎಕ್ಸಾಮ್ ಒಳಗೆ. ಮೇನ್ಲಿ SSCದವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಕೈತಿ, ಗಮನವಿಟ್ಟು ನೋಡ್ರಿ. ಈ ಕ್ವಶನ ನೋಡ್ಕೊಂಡು ಹೋಗ್ರಿ. ಆಂಧ್ರ ಪ್ರದೇಶದ ಒಂದು ಪಂಡೂರು ಖಾದಿ ಇಂಪಾರ್ಟೆಂಟ್ ಐತಿ. ಆನಂತರ ಅತಿ ಹೆಚ್ಚು GI ಟ್ಯಾಗನ್ನು ಹೊಂದಿರುವ ಒಂದು ಸಿಟಿ ಅಂತ ಕೇರ ಅದು ವಾರಾಣಸಿ ಇತ್ಲ. ಇದನ್ನು ನೆನಪಿಟ್ಕೊಂಡು ಹೋಗ್ರಿ. ವಾರಾಣಸಿ ಅತಿ ಹೆಚ್ಚು GI ಟ್ಯಾಗನ್ನು ಪಡ್ಕೊಂಡಿರುವಂಥ ಒಂದು ಸಿಟಿ ಆಗೈತಿ. ಆನಂತರ ಮುಂದಿನ ಪ್ರಶ್ನೆ ಭಾರತದ ಮೊದಲ ನವ ಪುಸ್ತಕ ಉತ್ಸವ ಎಲ್ಲಿ ಎಂದ ಯಾವ ನಗರದಾಗ ನಡೆಯಿತು ಅಥವಾ ಎಲ್ಲಿ ನಡೆಯಿತು ಅಂತ ಕೇಳ್ಬೋದು. ಇದಕ್ಕೆ ಆನ್ಸರ ಅದ ನವದೆಹಲಿ ಒಳಗೆ ಈ ಒಂದು ಪುಸ್ತಕ ಉತ್ಸವವನ್ನು ನಡೆಸಿದಾರು. ಓಕೆ, ಅರ್ಥ ಅದ ಅಂದ್ಕೊಂಡು ಈ ಪ್ರಶ್ನೆ. ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಇತ್ತೀಚೆಗೆ ಕೇಂದ್ರ ವಿಜಿಲೆನ್ಸ್ ಆಯೋಗದಲ್ಲಿ ಒಂದು ವಿಜಿಲೆನ್ಸ್ ಆಯುಕ್ತರಾಗಿ ನೇಮಕಗೊಂಡವರು ಯಾರು? ಅದ ಪ್ರವೀಣ್ ವಸಿಷ್ಠ ಅವರ ಈ ಒಂದು ವಿಜಿಲೆನ್ಸ್ ಆಯೋಗದ ಒಂದು ಆಯುಕ್ತರಾಗಿ ನೇಮಕ ಆಗಿದಾರು. ಮುಂದಿನ ಪ್ರಶ್ನೆ ಇದು ಇಂಪಾರ್ಟೆಂಟ್ ಐತಿ. ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಪೋರ್ಟಲನ್ನು ಆರಂಭಿಸೈತೆ ಅಂತೈತಿ. ಇದು ನಮ್ಮ ಕರ್ನಾಟಕ. ಒಂದು ಗೃಹಲಕ್ಷ್ಮಿ ಅನ್ನೋದು ಎಲ್ಲರ ಕಂಡ್ರೆ ಡೈರೆಕ್ಟಾಗಿ ಟಿಕ್ ಮಾಡಿರಿ ಕರ್ನಾಟಕಕ್ಕೆ. ಯಾಕಂದ್ರೆ ಕರ್ನಾಟಕದಾಗ ಈ ಗೃಹಲಕ್ಷ್ಮಿ, ಗೃಹಜ್ಯೋತಿ ಇವೆಲ್ಲ ಇರುವ ನಮ್ಮ ಕರ್ನಾಟಕದಾಗ. ಆದ್ದರಿಂದ ಇದು ಇಂಪಾರ್ಟೆಂಟ್ ಆಗೈತಿ. ಮತ್ತು ಈ ಕ್ವಶನ ಸ್ಟೆಟಿಕ್ ಒಳಗೆ ಕೂಡ ಹೋಗ್ತೈತಿ. ಒಂದು ಸ್ಟೆಟಿಕ್ ಒಳಗೆ ಕೂಡ ಈ ಒಂದು ಪ್ರಶ್ನೆ ಕುಂದೈತಿ. ಅರ್ಥ ಅದ ಅಂದ್ಕೊಂಡನು. ಈಗ ಮುಂದಿನ ಪ್ರಶ್ನೆ 300 ವರ್ಷಗಳಷ್ಟು ಹಳೆಯದಾದ ದೈತ್ಯ ಕಪ್ಪು ಹವಳವನ್ನು ವಿಜ್ಞಾನಿಗಳು ಯಾವ ದೇಶದಲ್ಲಿ ಕಂಡುಹಿಡಿದರು ಅಂತೈತಿ. ಇದು ಎಲ್ಲಿ ಕಂಡು ಹಿಡಿದಾರಪ್ಪ ಅಂದ್ರೆ ಒಂದು ನ್ಯೂಜಿಲ್ಯಾಂಡ್ ಒಳಗೆ ಈ ಒಂದು ಹವಳವನ್ನು ಕಂಡು ಹಿಡಿದಾರು. ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಒಂದು ಹಳೆಯ ನದಿ ಎಂದು ಘೋಷಿಸಲ್ಪಟ್ಟ ಮತ್ತು ಸುದ್ದಿಯಲ್ಲಿರುವ ಪಿಂಕೆ ನದಿ ಯಾವ ದೇಶದಲ್ಲಿ ಹರಿಯುತ್ತದೆ? ಇದು ಆಗಳದ್ದು ಸ್ಟೆಟಿಕ್ ಜಿಕೆ ಒಳಗೆ ಹೋಗ್ತೈತಿ. ಇದು ಕೂಡ ಸ್ಟೆಟಿಕ್ ಜಿಕೆ. ಇದು ಆಸ್ಟ್ರೇಲಿಯಾ ಒಳಗೆ ಹರಿದೈತಿ ಪಿಂಕೆ ನದಿ. ಒಂದು ಹಳೆಯ ನದಿ ಕೂಡ ಇದೆ, ಒಂದು ಹಳೆಯ ನದಿ. ಆನಂತರ ಈಗ ಸುದ್ದಿ ಒಳಗೈತಿ, ಆ ಕಾರಣಕ್ಕೆ ಇದು ಕ್ವಶನ್ ಇಂಪಾರ್ಟೆಂಟ್ ಆಗೈತಿ. ಇದು ಕೂಡ ಸ್ವಲ್ಪ ಮಟ್ಟಿಗೆ ನೋಡ್ಕೊಂಡು ಹೋಗ್ರಿ. ಆನಂತರ ಗೃಹ ಸಚಿವ ಅಮಿತ್ ಶಾ ಅವರು 3ನೇ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು? ಅದು ನವದೆಹಲಿ ಒಳಗೆ ಈ ಒಂದು ಗಾಳಿಪಟ ಉತ್ಸವವನ್ನು ಅಮಿತ್ ಶಾ ಅವರು ಉದ್ಘಾಟಿಸಿದರು. ಕ್ವಶನ್ ಹಿಂಗೂ ಬರ್ಬೋದು, ಗಾಳಿಪಟ ಉತ್ಸವವನ್ನು ಈ ವರ್ಷ ಯಾರು ಉದ್ಘಾಟಿಸಿದರು? ಅದ ಗೃಹ ಸಚಿವ ಅಮಿತ್ ಶಾ ಅವರ. ಈ ರೀತಿಯೂ ನೋಡ್ಕೊಂಡು ಹೋಗ್ರಿ. ಆನಂತರ ಮುಂದಿನ ಪ್ರಶ್ನೆ ನೋಡೋಣ ನಾವೀಗ. ಶಾಯದ್ ಜಿಂದನಿ ಇತ್ತೀಚೆಗೆ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡರು? ಇವರು ಶಾಯದ್ ಜಿಂದನಿ ಅವರ ಯಮನದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡರು. ಇಂಪಾರ್ಟೆಂಟ್ ಆಗೈತಿ ಕ್ವಶನ. SSC ಯಾವುದೇ ಇದ್ದರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಈ ಕ್ವಶನ ಇಂಪಾರ್ಟೆಂಟ್ ಆಗೈತಿ, ಪ್ರಚಲಿತ ಘಟನೆ ಆದ್ದರಿಂದ. ಇವಾಗಿದ್ದು ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಗಳ. ಮುಂದಿನ ಕ್ಲಾಸ್ ಹೋಗ ಮತ್ತಷ್ಟು ಕರೆಂಟ್ ಅಫೇರ್ಸ್, ನಾಳಿನ ಕರೆಂಟ್ ಅಫೇರ್ಸನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ಬಾಯ್ ಮತ್ತು ಹ್ಯಾಪಿ ರಿಪಬ್ಲಿಕ್ ಡೇ.